ನಡೆಸ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿಯು ನಡೆಸ್ತಾ ಇದೆ. ಇದು ಯಾವ ಮಟ್ಟಕ್ಕೆ? ಈಗ ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಗದಾಗೆ ಕೆಲಸ ಅವ್ರದ್ದು. ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ. ರಾಜ್ಯಪಾಲರ ಪದವಿ ಸಾಂವಿಧಾನಿಕವಾದಂಥ ಪದವಿ ಅದು. ಕರ್ನಾಟಕ ರಾಜ್ಯದ ಮಟ್ಟಿಗೆ ನೋಡಿದಾಗ ಅವರು ರಾಜ್ಯದ ಮುಖ್ಯಸ್ಥರು, ಸಂವಿಧಾನದ ಈಸ್ ದ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯ ನಾಯಕರ ನಿರ್ದೇಶನದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಪ್ರಕರಣಗಳು ನೋಡಿದಾಗ, ಮೂಡ ಇರ್ಬೋದು, ವಾಲ್ಮೀಕಿ ಹಗರಣಗಳು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಒಂದು ಸಂಶಯ ಬರ್ತಾ ಇದೆ, ರಾಜ್ಯಪಾಲರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅವರ ವರ್ತನೆಯನ್ನು ಖಂಡಿಸಿ ನಾವು ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಮೊದಲಾದರೂ ಸಹ ಇಡೀ ದೇಶದಲ್ಲೇ ಕುಖ್ಯಾತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು, ಅವರ ನಾಯಕತ್ವ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡೋದು, ಕೆಡುವುದ್ರು ಸಹ 2 ಬಾರಿ. ಈ ಬಾರಿ ಅದು ಆಪರೇಷನ್ ಕಮಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸರ್, ಈಗ ನೋಡಿ, ಬಾಂಗ್ಲಾದೇಶ ಮತ್ತು ಇಂಡಿಯಾ ದೇಶನ ಒಂದು ಮಾಡೋದು ಬೇಡ. ಐವಾನ್ ಡಿಸೋಜಾ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳೋದು ಒಳ್ಳೆಯದು, ಇಲ್ಲಾಂದರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿನ ಕೇಳಿದ್ರೆ ಒಳ್ಳೆಯದು. ಅಲ್ಲ, ನಾನು ಆ ಸ್ಟೇಟ್ಮೆಂಟ್ ನೋಡದೆ ನಾನೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ವಿಚಾರ, ಬಾಂಗ್ಲಾದೇಶ ಭಾರತ ದೇಶ ಒಂದೇ ಮಾಡೋದು ಬೇಕಾಗಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಬಾಕಿ ವಿಚಾರವನ್ನು ನೀವು CLP ನಾಯಕರು ಮತ್ತು PCC ಅಧ್ಯಕ್ಷನ ಕೇಳಿದ್ರೆ ಒಳ್ಳೆಯದು. ಅವರ ರಾಜ್ಯಪಾಲರ ಕಚೇರಿ ಯಾವ ರೀತಿ ಬಾಂಗ್ಲಾದಲ್ಲಿ ಯಾವ ರೀತಿ, ಅದೇ ಥರ ಕಚೇರಿ ಪರಿಸ್ಥಿತಿ ಇಲ್ಲಿಯ ರಾಜ್ಯಪಾಲರಿಗೂ ಆಗುತ್ತೆ. ನೋಡಿ, ಬಾಂಗ್ಲಾದೇಶ ಮತ್ತು ಇಂಡಿಯಾ ದೇಶನ ಒಂದು ಮಾಡೋದು ಬೇಡ. ಐವಾನ್ ಡಿಸೋಜಾ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀವು ಅವ್ರನ್ನೇ ಕೇಳೋದು ಒಳ್ಳೆಯದು, ಇಲ್ಲಾಂದರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿನ ಕೇಳಿದ್ರೆ ಒಳ್ಳೆಯದು. ಅಲ್ಲ, ನಾನು ಆ ಸ್ಟೇಟ್ಮೆಂಟ್ ನೋಡದೆ ನಾನೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಒಂದು ವಿಚಾರ, ಬಾಂಗ್ಲಾದೇಶ ಭಾರತ ದೇಶ ಒಂದೇ ಮಾಡೋದು ಬೇಕಾಗಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಬಾಕಿ ವಿಚಾರವನ್ನು ನೀವು CLP ನಾಯಕರು ಮತ್ತು PCC ಅಧ್ಯಕ್ಷನ ಕೇಳಿದ್ರೆ ಒಳ್ಳೆಯದು. ಹೋರಾಟ ನಡೆಸ್ತಾ ಇದೆ, ಇನ್ನೊಂದು ಕಡೆ ಬಿಜೆಪಿಯು ನಡೆಸ್ತಾ ಇದೆ. ಇದು ಯಾವ ಮಟ್ಟಕ್ಕೆ? ಈಗ ಭಾರತೀಯ ಜನತಾ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಗದಾಗೆ ಕೆಲಸ ಅವ್ರದ್ದು. ರಾಜ್ಯಪಾಲರು ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ನಮ್ಮ ಬಹು ಗಂಭೀರವಾದ ಆಪಾದನೆ. ರಾಜ್ಯಪಾಲರ ಪದವಿ ಸಾಂವಿಧಾನಿಕವಾದಂಥ ಪದವಿ ಅದು. ಕರ್ನಾಟಕ ರಾಜ್ಯದ ಮಟ್ಟಿಗೆ ನೋಡಿದಾಗ ಅವರು ರಾಜ್ಯದ ಮುಖ್ಯಸ್ಥರು, ಸಂವಿಧಾನದ ಈಸ್ ದ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ಭಾರತೀಯ ಜನತಾ ಪಾರ್ಟಿಯ ನಾಯಕರ ನಿರ್ದೇಶನದಲ್ಲಿ ಅವ್ರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಪ್ರಕರಣಗಳು ನೋಡಿದಾಗ, ಮೂಡ ಇರ್ಬೋದು, ವಾಲ್ಮೀಕಿ ಹಗರಣಗಳು ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಲ್ಲಿ ಒಂದು ಸಂಶಯ ಬರ್ತಾ ಇದೆ, ರಾಜ್ಯಪಾಲರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅವರ ವರ್ತನೆಯನ್ನು ಖಂಡಿಸಿ ನಾವು ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಮೊದಲಾದರೂ ಸಹ ಇಡೀ ದೇಶದಲ್ಲೇ ಕುಖ್ಯಾತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು, ಅವರ ನಾಯಕತ್ವ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಕೆಡವಲಿಕ್ಕೆ ಪ್ರಯತ್ನ ಮಾಡೋದು, ಕೆಡುವುದ್ರು ಸಹ 2 ಬಾರಿ. ಈ ಬಾರಿ ಅದು ಆಪರೇಷನ್ ಕಮಲ ನಡೆಯೋದಿಲ್ಲ ಅಂತ ಗೊತ್ತಾದ ಮೇಲೆ ವಾಮ ಮಾರ್ಗದ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ತೀವ್ರವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸರ್, ಈಗ